ಮಾರ್ಚ್ 30ರಂದು ಹಿಡಕಲ್ ಜಲಾಶಯದಿಂದ ನೀರು ಬಿಡುಗಡೆ. ಸಚಿವ ಸತೀಶ್ ಜಾರಕಿಹೊಳಿ. ಮಾರ್ಚ್ 30ರಂದು ಹಿಡಕಲ್ ಜಲಾಶಯದಿಂದ ಘಟಪ್ರಭೆ ನದಿಗೆ ನೀರು ಬಿಡುವ ಕಾರ್ಯ ನಡೆಯಲಿದ್ದು, ಈ ನೀರನ್ನು ವ್ಯರ್ಥವಾಗದಂತೆ ಜಾಗೃತಿಯಿಂದ ಬಳಸಿಕೊಳ್ಳುವಂತೆ ರೈತರು ಹಾಗೂ ಸಾರ್ವಜನಿಕರಿಗೆ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪ್ರಕಟಣೆ ನೀಡಿರುವ ಸಚಿವರು, ಪ್ರತಿ ವರ್ಷದಂತೆ ಈ ವರ್ಷವೂ ಹಿಡಕಲ್ ಡ್ಯಾಮಿನಿಂದ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಘಟಪ್ರಭೆ ನದಿಗೆ ನೀರು ಹರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮಾರ್ಚ್ 30ರಂದು ನೀರು ಬಿಡುತ್ತಲಾಗುತ್ತಿದ್ದು, ಈ ಕ್ರಮಕ್ಕೆ ಚುನಾವಣಾ ಆಯೋಗದಿಂದ ಅಗತ್ಯ ಅನುಮತಿ ಪಡೆಯಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರು ವ್ಯರ್ಥವಾಗದಂತೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತೆ ರೈತರು ಹಾಗೂ ಸಾರ್ವಜನಿಕರಲ್ಲಿ ಸಚಿವರು ಮನವಿ ಮಾಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಕ್ರಮ. ಈ ನೀರು ಬಿಡುಗಡೆ ಮಾಡಲು ಸುಮಾರು 6 ತಿಂಗಳ ಕಾಲ ನೀರನ್ನು ಸಂಗ್ರಹಿಸಬೇಕಾಗುತ್ತದೆ. ವರ್ಷಗಳಿಂದ ರೈತರ ಅನುಕೂಲಕ್ಕಾಗಿ ಈ ಕ್ರಮವನ್ನು ಅನುಸರಿಸಲಾಗುತ್ತಿದ್ದು, ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಹಾಯವಾಗಲಿದೆ. ಆದ್ದರಿಂದ ನೀರನ್ನು ಉಳಿಸಿ ಸಮರ್ಪಕವಾಗಿ ಬಳಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ವರದಿ ವಿಠ್ಠಲ್ ಕೋಕಾಟೆ, ನಕ್ಷತ್ರ ನ್ಯೂಸ್, ಅಥಣಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ಸಾರಿ ಕೂಡ ಹಿಡಕಲ್ ಡ್ಯಾಮಿಂದ ಕುಡಿಯಲಿಕ್ಕೆ ನೀರು ಬಿಡುವಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಸೊ ಇದೇ ಬರುವ 30 ತಾರೀಕಿಗೆ ಘಟಪ್ರಭಾ ನದಿಗೆ ನೀರು ಬಿಡ್ತಾ ಇದ್ದೀವಿ. ಅದನ್ನು ಚುನಾವಣಾ ಕಮಿಷನ್ ಪರ್ಮಿಷನ್ ತಗೊಂಡು ಬಿಡ್ತಾ ಇದ್ದೀವಿ. ಸೊ ಇನ್ನು ಎಡದಂಡೆ ಬಲದಂಡೆಗೆ 7ನೇ ತಾರೀಕು ಬಿಡುವಂತ ನಿರ್ಧಾರವನ್ನು ಮಾಡ್ತಾ ಇದ್ದೀವಿ. ಸೊ ಈ ನೀರನ್ನ ಪ್ರತಿ ಸಾರಿ ಬಿಡುವಂತೆ ಬಿಡ್ತಾ ಇದ್ದೀವಿ. ಈಗ ನಾವು ಈ ನೀರು ಬಿಡಬೇಕಾದ್ರೆ ಇಂದು 6 ತಿಂಗಳಿಂದ ಇದಕ್ಕೆ ಅಲ್ಲಿ ನಾವು ನೀರನ್ನ ಸಂಗ್ರಹಣೆ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಕಳೆದ ಸುಮಾರು ವರ್ಷದಿಂದ ರೈತರಿಗೆ ಅನುಕೂಲ ಆಗಲಿಕ್ಕೆ ನಾವು ನೀರನ್ನು ಬಿಡ್ತಾ ಇದ್ದೀವಿ. ಇವತ್ತು ಬಿಡ್ತಾ ಇದ್ದೀವಿ, ನಾಳೆ ಕೂಡ ಮುಂದೆ ಕೂಡ ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಈ ಕುಡಿಯುವ ನೀರನ್ನ ಮಿತವಾಗಿ ಉಪಯೋಗ ಮಾಡಬೇಕಂತ ಸಾರ್ವಜನಿಕರಿಗೆ ಮತ್ತು ರೈತರಲ್ಲಿ ಮನವಿ ಮಾಡಿಕೊಳ್ತೀವಿ.